ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಅಧಿಕಾರಿಗಳು ಬಂದಿದ್ದು ರೇಡ್ಗ ಅಥವಾ ಸತ್ಯನಾರಾಯಣ ಪೂಜೆಗ ಅಂತ ಗೊತ್ತಾಗಲಿಲ್ಲ. ಯಾಕಂದರೆ ಈ ಇಂಜಿನಿಯರ್ನ ಹೆಸರು ಸತ್ಯನಾರಾಯಣ. ಪುಣ್ಯಾತ್ಮ ಏನು ಅಂತಂದರೆ ಯಾವುದೇ ಕಾರಣಕ್ಕೂ ಬಾಗಿಲು ತೆಗಿಲಿಲ್ಲ. ಏನು ಹೊರಗಡೆ ನಿಂತ್ಕೊಂಡು ಗೋಗರ್ದಿದ್ದೆ ಅಧಿಕಾರಿಗಳು. ಸತ್ಯನಾರಾಯಣ ಸ್ವಾಮಿಯ ಮನಸ್ಸು ಕರಗಲೇ ಇಲ್ಲ. ಕೊನೆಗೆ ಏನು ಮಾಡಬೇಕಾಯ್ತು, ಅಧಿಕಾರಿಗಳು ಗೇಟ್ ಹಾರಿದರು. ಆಮೇಲೆ ಮೇನ್ ಡೋರ್ ತೆಗೆದ್ರಾ? ಇಲ್ಲ, ತೆಗೆದಿಲ್ಲ. ಕೊನೆಗೆ ಅವರು ಈ ಮಹಡಿನೆಲ್ಲ ಮೇಲ್ಗಡೆ ಹತ್ತಿ ಅಲ್ಲಿ ಯಾವುದಾರೆ ಡೋರ್ ಓಪನ್ ಆಗಿದೆಯಾ, ಕಿಟಕಿ ಓಪನ್ ಆಗಿದೆಯಾ, ಇದು ಅಧಿಕಾರಿಗಳು ಬಟಾ ಬಯಲಾಗೋದು ಅನ್ನೋದು ಹೆಂಗೆ ಅಂತಾರಲ್ಲ, ಹಿಂಗೆ ನೋಡಿ, ಹಿಂಗೇನೇ ರಕ್ಷಣಾಪುರಂ, ಹಾಸನದ ರಕ್ಷಣಾಪುರಂ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಅಧಿಕಾರಿಯ ಫೋಟೋನು ಕೂಡ ತೋರಿಸ್ತಾ ಇದ್ದೀವಿ. ಸತ್ಯನಾರಾಯಣ ಸ್ವಾಮಿಯನ್ನು ನೋಡಿ ಕಣ್ಣು ತುಂಬ್ಕೊಂಬಿಡಿ ಬೆಳಗ್ಗೆನೇ. ಪಾಲಿಕೆ ಇಂಜಿನಿಯರ್ ಶ್ರೀ ಸತ್ಯನಾರಾಯಣ. ಬೆಳಗ್ಗೆ ಅಧಿಕಾರಿಗಳು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಬಂದಿದ್ರು ಏನೋ ಗೊತ್ತಿಲ್ಲ. ಕೊನೆಗೆ ಎಲ್ಲಿ ತನಕ ಮೇಲೆ ಹತ್ತಿದ್ರು, ಇಳಿದ್ರು, ಗೇಟ್ ಹಾರಿದ್ರು, ಬಂದರು, ಮೇನ್ ಡೋರ್ ತೆಗಿಯಕ್ಕೆ ಟ್ರೈ ಮಾಡಿದ್ರು, ಆಗಲಿಲ್ಲ. ಕೊನೆಗೆ ಪೊಲೀಸರು ಹೇಳಿದ್ರು, CC ಕ್ಯಾಮ್ರಾದ ಎದುರುಗಡೆಗೆ ನೀವೇನಾದರೂ ಓಪನ್ ಮಾಡಲಿಲ್ಲ ಅಂದರೆ ಬಾಗಿಲು ಹೊಡಿತೀವಿ ನೋಡಪ್ಪ ಅಂದರು. ಇನ್ನೂ ಕೂಡ ಅಣ್ಣ ಬಾಗಿಲು ತೆಗೆದಿಲ್ಲ. ಓಪನ್ ಮಾಡಿ, ಡೋರ್ ಓಪನ್ ಸತ್ಯನಾರಾಯಣ ಓಪನ್ ಮಾಡಿ ಡೋರ್ನ. ನೋಡ್ತಾ ಇದ್ದೀರಾ ನೋಡಿ, ಓಪನ್ ಮಾಡಿ, ಡೋರ್ ಓಪನ್ ಮಾಡಿ, ಮತ್ತೆ ಬೇರೆ ತರ ಪ್ರಾಬ್ಲಮ್ ಮಾಡಿ. ಓಪನ್ ಮಾಡಿ ಸತ್ಯನಾರಾಯಣ ಅವರೇ, ಓಪನ್ ಮಾಡಿ ಡೋರ್ನ. ರಕ್ಷಣಾಪುರಂನಲ್ಲಿ ಆತ ಕಟ್ಟಿರುವಂಥ ಮನೆ ಒಂಥರ ಅಭೇದ್ಯ ಕೋಟೆ, ರಕ್ಷಣಾ ಕೋಟೆ. ಆದರೆ ಮುಂದ್ಗಡೆ ನಿಂತ್ಕೊಂಡು ಪೊಲೀಸ್ ಆಫೀಸರ್ ಗೋಗರಿತಾ ಇದ್ದಾರೆ. ನೋಡಿ, ಕ್ರಮ ಜರುಗಿಸ್ಬೇಕಾಗತ್ತೆ, ಕ್ರಮ ಎದುರಿಸ್ಬೇಕಾಗತ್ತೆ. ಯಾವ ಕ್ರಮ ಎದುರಿಸ್ತಾರೆ, ಯಾವ ಹೆದರಿಕೆ ಇದೆ? ಇದ್ದರೆ ಯಾರಾದರೂ ಈ ರೀತಿ ಬಾಗಿಲು ಹಾಕತ್ತಾರ? ಇವರಿಗೆ ಹೊರಗಡೆ ನಿಂತಂಥವ್ರಿಗೆ ಭಯ, ಏನು ಅಪಾಯ ಆಗೋಗ್ಬಿಟ್ಟಿದೆಯೋ ಏನೋ ಎತ್ತ ಅಂತ. ಇನ್ನೂ ಕೂಡ ಬಾಗಿಲು ತೆಗಿತಾ ಇಲ್ಲ. ಇನ್ನು ಸತ್ಯನಾರಾಯಣ ಅವರ ಮನೆಯ ಹತ್ತಿರನೇ ಅವರ ಸೋದರಿ ಕೂಡ ಓಡಿ ಬಂದಿದ್ದಾರೆ. ಅವರು ಕೂಡ ಗೋಗರಿತಾ ಇದ್ದಾರೆ, ದಯವಿಟ್ಟು ಬಾಗಿಲು ತೆಗೀರಿ ಅಂತ. ಏನೂ ಆಗಲ್ಲ, ಬಾಗಿಲು ತೆಗಿ ಅಂತ ಅವರ ಸಿಸ್ಟರ್ ಮನವಿ ಮಾಡ್ತಾ ಇದ್ದಾರೆ. ಆದರೆ ತೆಗಿತಾ ಇಲ್ಲ. ನೋಡಿ, ನಾವು ಮೂರು ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಒಂದು ಕಡೆಗೆ ಅಧಿಕಾರಿಗಳು ಬಾಗಿಲು ಬಡಿತಾ ಇರೋದು, ಇನ್ನೊಂದು ಕಡೆಗೆ ಅವರ ತಂಗಿ ಕೂಡ ಓಡಾಡಿ ಬಂದಿರೋದು, ಮೇಲ್ಗಡೆ ಅಧಿಕಾರಿಗಳು ಮೇಲ್ಗಡೆ ಹತ್ತಿ ಓಪನ್ ಮಾಡಬೇಕು ಅಂತ ಟ್ರೈ ಮಾಡ್ತಿರೋದು. ಇವರು ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ. ಆ ಫೋನ್ ರಿಸೀವ್ ಮಾಡಿದಾರೋ ಇಲ್ಲವೋ ಗೊತ್ತಿಲ್ಲ. ಬಾಗಿಲು ತೆಗಿ ಅಂತ ಹೇಳ್ತಾ ಇದ್ದಾರೆ. ಅವರು ಭಾಳ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ, ಬಾಗಿಲು ತೆಗಿ ಮಗ, ಏನಾಗಲ್ಲ ಅಂತ. ಅಂತೂ ಇಂತೂ ಬಾಗಿಲು ಓಪನ್ ಆಗಿದೆ ಅಂತೆ. ಅಬ್ಬಾ, ತಿಮ್ಮಪ್ಪನ ಬಾಗಿಲು ತೆಗೆದು ವೈಕುಂಠ ದರ್ಶನ ಮಾಡ್ದಂಗಾಯ್ತು. ಇವಾಗ ಅವರವರಿಗೆ ಅವರವ್ರ ಪೀಕಲಾಟ. ಏನಾದ್ರು ಎಡವಟ್ಟು ಮಾಡ್ಕೊಂಬಿಟ್ರೆ ಒಳಗಡೆ ಏನು ಎತ್ತ ಅಂತ ಅವ್ರ ಭಯ, ಅವ್ರ ತಂಗಿಗೆ ಭಯ. ಅಂತೂ ಇಂತೂ ಸ್ವಾಮಿಯ ಮನಸ್ಸು ಕರಗ್ತು. ಸತ್ಯನಾರಾಯಣ ಸ್ವಾಮಿಗಳು ಬಾಗಿಲು ತೆಗೆದರು. ಎರಡು ಗಂಟೆ ಪ್ರಹಸನ. ಪಾಲಿಕೆ ಇಂಜಿನಿಯರ್ ಸತ್ಯನಾರಾಯಣ.
ಬನ್ನಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಬಹುಶಃ ಏನು ಅಂತಂದರೆ ಈ ಇತಿಹಾಸದಲ್ಲೇ ಅಧಿಕಾರಿಗಳು ಇಂಥದ್ದನ್ನು ನೋಡಿರಲಿಲ್ವೋ ಏನೋ, ಯಾಕಂದರೆ ಹಿಂಗೆ ಬಂದು ಬಾಗಿಲು ತಟ್ಟಿ ಗೋಗರದು ದಯವಿಟ್ಟು ಬಾಗಿಲು ತೆಗಿರಿ ಎಂದು, ಆಮೇಲೆ ಕೊನೆ ಕಾಂಪೌಂಡ್ ಹಾರಿ ಗೇಟ್ ಹಾರಿ ಕೊನೆಗೇನು ಅಂದರೆ ಫಸ್ಟ್ ಫ್ಲೋರ್ ತನಕ ಹತ್ತಿ ಕೊನೆಗೆ ಅವ್ರ ಅಕ್ಕ ತಂಗಿಂದ್ರೆಲ್ಲ ಕರೆಸಿ ಹೇಳಿಸಿ ಮಾಡಿಸಿ ಅಂತೂ ಇಂತೂ ಸ್ವಾಮಿಗಳು ಸತ್ಯನಾರಾಯಣ ಸ್ವಾಮಿಗಳು ಮನಸ್ಸು ಕರಗ್ತು, ಈಗ ಬಾಗಿಲು ತೆಗೆದಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ಬಾಗಿಲು ತೆಗೆದಿದ್ದಾರಾ? ಎಸ್ ರಂಗನಾಥ್, ಇವತ್ತು ಹಾಸನ ರಕ್ಷಣಾಪುರಂನಲ್ಲಿರ್ತಕ್ಕಂಥ ಮಹಾನಗರ ಪಾಲಿಕೆ ಇಂಜಿನಿಯರ್ ಸತ್ಯನಾರಾಯಣ ಅವರ ಮನೆ ಮೇಲೆ ಬೆಳಗ್ಗೆ 5:30 ಸುಮಾರಿಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ರು. ಸತತವಾಗಿ 3.5 ಗಂಟೆಗಳ ಕಾಲ ಲೋಕಾಯುಕ್ತ ಅಧಿಕಾರಿಗಳನ್ನ ಒಂದು ರೀತಿ ಹೈರಾಣ ಹಾಕ್ಸ್ಬಿಟ್ರು. ಸತ್ಯನಾರಾಯಣ ಅವರು ಮನೆಯೊಳಗೆ ಇದಾರಾ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಮೂಡಿತ್ತು. ಈಗ 5 ನಿಮಿಷಗಳ ಹಿಂದೆ ಈಗೇನು ಪೊಲೀಸರು ನಿಂತಿದ್ದಾರೆ, ಇದೇ ಡೋರ್ ಓಪನ್ ಆಗಿತ್ತು, ಏನು ನೋಡ್ತೀವಿ ಒಂದು ಡೋರ್ ಓಪನ್ ಕೂಡ ಆಗ್ತಾ ಇದೆ. ಇದೇ ಡೋರ್ ಮೂಲಕ ಈಗ ಅಧಿಕಾರಿಗಳು ಒಳಗಡೆ ಎಂಟ್ರಿ ಆಗಿದ್ದಾರೆ. ಏನು ಅಧಿಕಾರಿಗಳು ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ದೂರನ್ನ ದಾಖಲು ಮಾಡಿಕೊಂಡು ದಾಖಲೆಗಳ ಪರಿಶೀಲನೆಗಾಗಿ ಮನೆ ಬಳಿ ಆಗಮಿಸಿದ್ರು. ಲೋಕಾಯುಕ್ತ ಡಿವೈಎಸ್ಪಿ ಸುರೇಶ್ ಕುಮಾರ್ ಹಾಗೆ ಇನ್ಸ್ಪೆಕ್ಟರ್ ಶಿಲ್ಪಾ ಅವರ ನೇತೃತ್ವದ ಟೀಮ್ ಇಲ್ಲಿಗೆ ಬಂದು ಸತತವಾಗಿ ಬಾಗಿಲು ಬಡಿದ್ರು. ಅಲ್ಲಿ ಸಿಸಿ ಕ್ಯಾಮ್ರಾ ಇದೆ, ಆ ಸಿಸಿ ಕ್ಯಾಮ್ರಾಗೂ ಕೂಡ ಅವ್ರು ಹೇಳ್ತಾ ಇದ್ರು, ಅದು ಆ ಸಿಸಿ ಕ್ಯಾಮ್ರಾ ರೊಟೇಟ್ ಆಗ್ತಾ ಇತ್ತು, ಬಹುಶಃ ಅದನ್ನು ವಾಚ್ ಮಾಡ್ತಾ ಇರ್ಬೋದು ಮೊಬೈಲ್ನಲ್ಲಿ ಅಂತೇಳಿ ಪೊಲೀಸರು ಕೂಡ ಹೇಳಿದ್ರು. ಸ್ವತಃ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಅವ್ರಿಗೆ ಮನವಿಯನ್ನು ಮಾಡಿಕೊಂಡ್ರು. ಮನೆ ಕಾಂಪೌಂಡ್ ಮೇಲೆ ಮೇಲತ್ತಿ ಎಲ್ಲ ಕಡೆ ಕೂಡ ಬಾಗಿಲು ಬಡಿದ್ರು, ಅದು ಕೂಡ ಬಾಗಿಲು ಓಪನ್ ಆಗಲಿಲ್ಲ. ನಿರಂತರವಾಗಿ 3.5 ಗಂಟೆಗಳ ಪ್ರಯತ್ನ ಕಡೆಗೆ ಅವರ ಸಹೋದರಿ ಬಂದರು, ಅವರು ಕೂಡ ಮನವಿ ಮಾಡಿದ್ರು, ಏನಾಗೋದಿಲ್ಲ ಬಾಗಿಲು ತೆಗಿ ಮಗ ಅಂತೇಳಿ. ಆಗ ಕಡೆಗೆ ಅವರು ಫೋನ್ ಮಾಡಿದ ನಂತರ ಈ ಡೋರನ್ನು ಅವರು ಓಪನ್ ಮಾಡಿದ್ರು. ಅಂದರೆ ಅಲ್ಲಿಗೆ ಖಾತ್ರಿ ಆಯಿತು ಒಳಗಡೆ ಅವರು ಇದ್ದಾರೆ. ಪೊಲೀಸರು ಕೂಡ ಸಾಕಷ್ಟು ವರ್ಕೌಟ್ ಮಾಡಿದ್ರು. ರಂಗನಾಥ್, ಏನಂತ ಹೇಳಿದ್ರೆ ಸತ್ಯನಾರಾಯಣ ಅವರು ಎಲ್ಲಿದ್ದಾರೆ, ಅವ್ರ ಲೊಕೇಶನ್ ಇದೆ, ಅದನ್ನು ಕೂಡ ಚೆಕ್ ಮಾಡಿಕೊಂಡಿದ್ರು. ಪೊಲೀಸರಿಗೆ ಅವ್ರ ಲೊಕೇಶನ್ ಕೂಡ ಇಲ್ಲೇ ಪತ್ತೆ ಆಗಿತ್ತು. ಅಲ್ಲಿಗೆ ಖಾತ್ರಿ ಆಗಿತ್ತು ಅವರ ಫ್ಯಾಮಿಲಿ ಇಲ್ಲೇ ಇದ್ದಾರೆ ಅಂತೇಳಿ. ಆ ಒಂದು ಖಚಿತ ಮಾಹಿತಿ ಮೇಲೆಗೆ ಸ್ಥಳಕ್ಕೆ ಲೋಕಾಯುಕ್ತ SP ಶ್ರೀಮತಿ ನಂದಿನಿ ಅವರು ಕೂಡ ಬಂದು ಮಾಹಿತಿನ ಪಡ್ಕೊಂಡು ಹೋಗಿದ್ರು. ಈಗ ಸ್ಥಳದಲ್ಲಿ ಪೊಲೀಸರು ಕೂಡ ಬಂದಿದ್ದಾರೆ. ಪೊಲೀಸರು ಕೂಡ ಬಿಗಿ ಭದ್ರತೆ ಕೈಗೊಂಡಿದ್ದಾರೆ. ಏನು ಅಕ್ರಮ ಆಸ್ತಿ ಗಳಿಕೆ ಆರೋಪ ಪ್ರಕರಣದಲ್ಲಿ ಪೊಲೀಸರು ಸಾಕಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡಿ FIR ದಾಖಲು ಮಾಡಿಕೊಂಡು ಹಾಗೆ ಮನೆಯ ಸರ್ಚ್ ವಾರೆಂಟ್ ಜೊತೆಗೆ ಮನೆಗೆ ದಾಳಿ ಮಾಡಿದ್ರು. ಆದರೆ ಬಾಗಿಲು ಓಪನ್ ಆಗಿರಲಿಲ್ಲ. ಸತತ 3.5 ಗಂಟೆಗಳ ಬಳಿಕ ಈಗ ಬಾಗಿಲು ಓಪನ್ ಆಗಿದೆ. ಅಧಿಕಾರಿಗಳೀಗ ಪರಿಶೀಲನೆ ನಡೆಸ್ತಾರೆ. ಇವರು ಗಳಿಸಿರ್ತಕ್ಕಂಥ ಆಸ್ತಿ ಎಷ್ಟು, ಇವರ ಆದಾಯ ಎಷ್ಟು, ಅವರು ಸಂಪಾದನೆ ಮಾಡಿರ್ತಕ್ಕಂಥ ಪ್ರಾಪರ್ಟಿಗಳೆಷ್ಟು ಎಲ್ಲವೂ ಕೂಡ ಪರಿಶೀಲನೆ ಆಗುತ್ತೆ. ಆಗ ಗೊತ್ತಾಗುತ್ತೆ ಇವರ ನಿಜವಾದ ಬಂಡವಾಳ ಏನು ಅಂತೇಳಿ, ಇವರ ಗಳಿಸಿರ್ತಕ್ಕಂಥ ಆಸ್ತಿ ಎಷ್ಟು, ಇವರು ಸಂಪಾದನೆ ಮಾಡಿರ್ತಕ್ಕಂಥ ಎಷ್ಟು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಈಗ ಸ್ಥಳಕ್ಕೀಗ ಲೋಕಾಯುಕ್ತ DYSP ಅವರು ಕೂಡ ಬರ್ತಾ ಇದ್ದಾರೆ. ಒಳಗಡೆ ಎಂಟ್ರಿ ಆಗ್ತಾರೆ. ನೋಡ್ತಿರ್ಬೋದು ನೇರ ದೃಶ್ಯಾವಳಿಗಳು. ಇವರೇ ಲೋಕಾಯುಕ್ತ DYSP ಅವರು ಬೆಳಗ್ಗೆ ಸತತವಾಗಿ 3.5 ಗಂಟೆಗಳ ಕಾಲ ಕಾದು ಸುಸ್ತಾಗಿ ವಾಪಸ್ ತೆರಳಿದ್ರು. ಅಧಿಕಾರಿಗಳ ಜೊತೆ ಚರ್ಚೆ ಮಾಡಲಿಕ್ಕೆ ತೆರಳಿದ್ರು. ಈಗ ಆ ನಡುವೆ ಡೋರ್ ಓಪನ್ ಆಗಿದೆ. ಅವರ ಟೀಮ್ ಈಗ ಒಳಗಡೆ ಎಂಟ್ರಿ ಆಗಿದೆ. ಈಗ ಎಲ್ಲವೂ ಕೂಡ ಪರಿಶೀಲನೆ ಆಗುತ್ತೆ. ಅವರ ದಾಖಲೆಗಳು, ಅವರ ಆಸ್ತಿಯ ವಿಚಾರಗಳು ಎಲ್ಲವೂ ಕೂಡ ಪರಿಶೀಲನೆ ಆಗಿ ನಂತರ ಅವರ ಆಸ್ತಿಯ ನೈಜತೆ ಎಷ್ಟು, ಅವರ ಆದಾಯ ಎಷ್ಟು ಎಲ್ಲವೂ ಕೂಡ ಬಹಿರಂಗ ಆಗುತ್ತೆ. ರಂಗನಾಥ್, 8 ಜನ ಇದ್ರು ಮನೆಯಲ್ಲಿ ಮಂಜುನಾಥ್, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಮನೆಯಲ್ಲಿ ಹೆಂಡತಿ ಮಕ್ಕಳು ಸೇರಿದಂತೆ ಮನೆಯ ಒಳಗಡೆ 8 ಜನ ಇದ್ದಾರಂತೆ. ಈಗ ಸದ್ಯಕ್ಕೆ ಅದಷ್ಟೇ ಮತ್ತೆ ಗೊತ್ತಾಗಬೇಕಾಗುತ್ತೆ. ಒಂದಷ್ಟು ಮಾಹಿತಿಗಳನ್ನು ಪೊಲೀಸರು ಕಲೆ ಹಾಕೊಂಡಿದ್ರು. ಏನಂತ ಹೇಳಿದ್ರೆ ಏನು ಅವ್ರು ಸತ್ಯನಾರಾಯಣ ಓಡಾಡ್ತಕ್ಕಂಥ ಕಾರ್ ಇಲ್ಲೇ ಇದೆ, ಅವರ ಫೋನ್ ಲೊಕೇಶನ್ ಕೂಡ ಇಲ್ಲೇ ಬರ್ತಾ ಇದೆ. ಅಲ್ಲಿಗೆ ಖಾತ್ರಿ ಅವ್ರು ಇಲ್ಲೇ ಇದ್ದಾರೆ ಅಂತ. ಆದರೆ ಅವ್ರಿಗೆ ಮೊಬೈಲ್ಗೆ ಫೋನ್ ಮಾಡಿದ್ರೆ ಅವ್ರ ಮೊಬೈಲ್ ಸ್ವಿಚ್ ಆಫ್ ಬರ್ತಾ ಇದೆ, ನಾಟ್ ರೀಚಬಲ್ ಬರ್ತಾ ಇದೆ. ಹಾಗಾಗಿ ಮನೆಯೊಳಗೆ ಬಹುಶಃ ಅವರ ಪತ್ನಿ, ಅವರ ಮಕ್ಕಳು ಎಲ್ಲರೂ ಕೂಡ ಇರ್ಬೋದು ಅಂತಕ್ಕಂಥ ಸಹಜವಾಗಿರ್ತಕ್ಕಂಥ ಒಂದು ಅನುಮಾನ ಇದೆ. ಈಗ ಒಳಗಡೆ ಅವರೆಲ್ಲರೂ ಕೂಡ ಅವರು ಸಹಜವಾಗಿ ಇದನ್ನು ಬಿಡ್ತಾರೆ ಪೊಲೀಸರು, ಲೋಕಾಯುಕ್ತ ಪೊಲೀಸರು. ಆದರೆ ಸತ್ಯನಾರಾಯಣ ಅವ್ರನ್ನ ಅಲ್ಲೇ ವಶಕ್ಕೆ ಅಂದರೆ ಅವ್ರನ್ನ ವಿಚಾರಣೆ ಮಾಡ್ತಾರೆ. ಅವರ ಕಡತಗಳು, ಅವರ ಆಸ್ತಿಯ ದಾಖಲೆಗಳೆಲ್ಲವೂ ಕೂಡ ಪರಿಶೀಲನೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇದರ ಜೊತೆಗೆ ಅವರ ಪತ್ನಿ ಹೆಸರಲ್ಲಿ 1-2 ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು ಕೂಡ ಇದೆ. ಅಲ್ಲೂ ಕೂಡ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ಮಾಡ್ತಿರತಕ್ಕಂಥ ಮಾಹಿತಿ ಲಭ್ಯ ಆಗ್ತದೆ. ಹಾಸನದಲ್ಲಿ ಒಂದು MG ರೋಡ್ನಲ್ಲಿ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇದೆ, ಮತ್ತೊಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇದೆ, ಅದು ಪತ್ನಿ ಹೆಸರಲ್ಲಿ ಅವ್ರು ಮಾಡಿದ್ರಂತಕ್ಕಂಥ ಆರೋಪ ಇದೆ. ಅಲ್ಲೂ ಕೂಡ ಈಗ ಅಧಿಕಾರಿಗಳು ಟೀಮ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾರೆ. ಸೊ ಈ ಆಸ್ತಿಗಳೆಲ್ಲವೂ ಹೇಗೆ ಬಂತು, ಎಷ್ಟು ವರ್ಷದಲ್ಲಿ ಬಂತು, ಯಾರ ಜೊತೆಗೆ ಪಾರ್ಟ್ನರ್ ಆಗಿ ಮಾಡಿದ್ದಾರೆ, ಇದೆಲ್ಲವೂ ಕೂಡ ದಾಖಲೆಗಳಿಂದ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದನ್ನ ಒಂದು ಪ್ರೈಮರಿಯಾಗಿ ಪರಿಶೀಲನೆ ಮಾಡಿಕೊಂಡೇ ಅಧಿಕಾರಿಗಳು ಬಂದಿರ್ತಾರೆ. ಈಗ ಅಧಿಕೃತವಾಗಿ ಆ ದಾಖಲೆಗಳ ಪರಿಶೀಲನೆ ಮಾಡ್ತಾರೆ. ನಂತರ ಅವ್ರ ಮೇಲಿರ್ತಕ್ಕಂಥ ಆರೋಪ ಏನು, ಅದಕ್ಕೆ ಅದರ ನೈಜತೆ ಎಷ್ಟು ಎಲ್ಲವೂ ಕೂಡ ಈಗ ಲೋಕಾಯುಕ್ತ ದಾಳಿಯ ತನಿಖೆ ನಂತರ ಗೊತ್ತಾಗಬೇಕಾಗುತ್ತೆ. ಎಸ್ ಮಂಜುನಾಥ್, ಥ್ಯಾಂಕ್ ಯು ವೆರಿ ಮಚ್. ತಾವು ಕೂಡ ಅವ್ರ ದರ್ಶನ ಮಾಡ್ಕೊಳ್ಳಿ. ಜೊತೆಗೆ ಏನಂದರೆ ನಮ್ಮ ವ್ಯೂವರ್ಸ್ಗೂ ಕೂಡ ಅವ್ರ ದರ್ಶನ ಮಾಡಿಸಿ. ಸತ್ಯನಾರಾಯಣ ಸ್ವಾಮಿಯ ದರ್ಶನ ಏನು ಸಾಮಾನ್ಯನ, ಅಧಿಕಾರಿಗಳೇ ಬಾಯ್ ಬಡ್ಕೊಂಡ್ರು ಕೂಡ ಬಾಗಿಲು ತೆಗಿಲಿಲ್ಲ. ಇನ್ನು ಗದಗ್ನಲ್ಲಿ ಮತ್ತೊಬ್ಬ ಅಧಿಕಾರಿಯ ಮನೆ ಮೇಲೆ ರೇಡ್ ಆಗಿದೆ. ಮರಿಗೌಡ ಸುರುಕೋಡ್, ಕಳಸಾಪುರದಲ್ಲಿರುವಂಥ ಹೆರಕಲ್ ಲೇಔಟ್, ಅಲ್ಲಿ ದಾಳಿ ಆಗಿರುವಂಥದ್ದು. ಆ ವ್ಯಕ್ತಿಯ ಫೋಟೋವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಮರಿಗೌಡ ಬೇನಾಮಿ ಆಸ್ತಿಗಳ ಸರದಾರ ಅಂತ ಹೇಳಲಾಗ್ತಾ ಇದೆ. ಮರಿಗೌಡ್ರನ್ನ ಅಳಿಯನ ಹೆಸರಲ್ಲಿ 8ರಿಂದ 10 ಬೇನಾಮಿ ಆಸ್ತಿಗಳಿವೆ ಅಂತೆ. ಕಚೇರಿ ಸಿಬ್ಬಂದಿ, ಅವರ ಪತ್ನಿಯರ ಹೆಸರಲ್ಲೂ ಕೂಡ ಕಚೇರಿಯಲ್ಲಿ ಕೆಲಸ ಮಾಡ್ತಾರಲ್ಲ
ಅವರ ಪತ್ನಿಯರ ಹೆಸರಲ್ಲೂ ಕೂಡ ಜಮೀನು ಪತ್ತೆ ಆಗಿದೆ. ಈಗ ಲೋಕಾಯುಕ್ತ ಅಧಿಕಾರಿಗಳು ಎಲ್ಲ ಸೋಸ್ತಾ ಇದ್ದಾರೆ. ಧಾರವಾಡ ಸೇರಿದಂತೆ 6 ಕಡೆಗೆ ಏಕಕಾಲದಲ್ಲಿ ದಾಳಿ ಮಾಡಲಾಗಿದೆ. ಪರಿಶೀಲನೆ ನಡೀತಾ ಇದೆ. ಮರಿಗೌಡ ಅವರ ನಿವಾಸವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ.